ಸೊ ಫ್ರೆಂಡ್ಸ್, ಮ್ಯಾಟ್ರ್ ಏನಂದರೆ ಈ ಕಾಶ್ಮೀರಲ್ಲಿ ಹೊಸ್ದಾಗಿ ಒಂದು ಅಟ್ಯಾಕ್ ಆಯಿತು ಮಿನಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಟಾಪಿಕ್ ಬೇಸ್ಡ್ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಈ ನಾರ್ಮಲಾಗಿ ಕಾಶ್ಮೀರಲ್ಲಿ ಟೂರಿಸಮ್ಗೇನು ಟ್ರಬಲ್ ಮಾಡೋಕ್ಕಲ್ಲ, ಟೆರರಿಸ್ಟು ಆಮೇಲೆ ಈ ಅಟ್ಯಾಕರ್ಸ್ ಯಾರುವೆ. ನಾನು ಒಂದ್ಸತಿ ಹೋಗಿದ್ದೆ, ಹಾಗೂ ಏನು ಆ ಥರ ಸೀನ್ಗಳಿರಲಿಲ್ಲ. ಅಲ್ಲಿ ಇನ್ನೊಂದು ಏನಂದರೆ ಲೈಕ್ ಪ್ರತಿಯೊಂದು ಕಡೆ ಸೆಕ್ಯೂರಿಟಿ ಕೊಟ್ಟಿರ್ತಾರೆ. ಒಟ್ಟು ಕಾಶ್ಮೀರಲ್ಲಿ ಕರ್ನಾಟಕದವ್ರು ಇದ್ದರು 3 ಜನ. ಅದರಲ್ಲೊಂದು ಇಬ್ಬರ ಹೆಸರು ಲೈಕ್ ಕ್ಯಾಪ್ಚರ್ ಮಾಡಿದ್ದೆ. ಒಬ್ಬರ ಹೆಸರು ಬಂದ್ಬಿಟ್ಟು ವಿನಯ್ ಅಂತ, ಇನ್ನೊಬ್ರು ಭರತ್ ಅಂತ. ವಿನಯ್ ಅನ್ನೋರು ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ಲೈಕ್ ಸೀನರಿ ನೋಡೋಕ್ಕೆ ಹೋಗಿದ್ರು ಕಾಶ್ಮೀರಿಗೆ. ಆವಾಗ 4 ಮೆಂಬರ್ಸ್ ಟೆರರಿಸ್ಟ್ ಯಾರಿದ್ದಾರೆ ಅವರು ಒಟ್ಟು ಕರ್ನಾಟಕದವ್ರು ಸೇರಿಸಿ 26 ಜನ ಸಾಯಿಸಿರೋದು. ಈ ಥರದೆಲ್ಲ ನೋಡಿದ್ರೆ ಕಾಶ್ಮೀರ ಹೆಂಗೆ ಸೇಫ್ ಅಂತ ಅರ್ಥ ಆಗ್ತಿಲ್ಲ. ಲೈಕ್ ಮೊದಲು ಒಂಚೂರು ಪೀಸ್ಫುಲ್ಲಾಗಿ ಹೋಗ್ಬೋದಿತ್ತು. ಅಂದರೆ ಲೈಕ್ 370 ಆರ್ಟಿಕಲ್ ತೆಗೆದ್ಮೇಲೆ ಸ್ವಲ್ಪ ಒಂದು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರು. ನಾವು ಕಮ್ಮಿ ಆಗಿತ್ತು. ಮತ್ತು ಈ ಥರ ದಾಳಿಗಳೆಲ್ಲ ನೋಡಿದ್ರೆ ಭಯ ಆಗುತ್ತೆ. ಆಮೇಲೆ ಇವ್ರು ಟಾರ್ಗೆಟ್ ಹೆಂಗಂದರೆ ಲೈಕ್ ಯಾವ್ದಾರು VIP ಇರಬೇಕು ಆ ಜಾಗದಲ್ಲಿ, ಹಂಗೆ ಟಾರ್ಗೆಟ್ ಮಾಡ್ತಿರೋದು ಇವರು. ಇಂಡಿಯನ್ ಗೌರ್ಮೆಂಟ್ ಹೆಂಗೆ ಮಾಡಿದೆ ಅಂದರೆ ಕಾಶ್ಮೀರಲ್ಲಿ ಲೈಕ್ ಈ ಬಾರ್ಡ್ರಲ್ಲೆಲ್ಲ ಕಾಯೋಕ್ಕೆ ಆರ್ಮಿ ಅವರೆಲ್ಲ, ನೇವಿ ಅವರೆಲ್ಲ ಲೈಕ್ ನಿಲ್ಲಿಸಿರ್ತಾರೆ ಈ ಕಾಶ್ಮೀರಲ್ಲಿ. ಆದರೆ ಈ ಕಾಶ್ಮೀರಲ್ಲಿ ಈ ಇಂಟೀರಿಯರ್ ಏನಿರುತ್ತೆ ಲೈಕ್ ಈ ಟೂರಿಸಮ್ ಪ್ಲೇಸಸ್ಸು, ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಈ ಪೊಲೀಸ್ ಫೋರ್ಸ್ನೆಲ್ಲ ನೇಮಿಸಿರ್ತಾರೆ. ಆಮೇಲೆ ಇವ್ರಿಗೆ ಕಾಶ್ಮೀರಲ್ಲಿ ಹೆಂಗೆ ಅಂದರೆ ಲೈಕ್ ಸ್ಟೇಟ್ ಆಡಳಿತ ಇಲ್ಲ ಅಲ್ಲಿ, ಸೆಂಟ್ರಲ್ಲು ಎಲ್ಲ ಅಮಿತ್ ಶಾ ಅವರ ಆದೇಶದ ಮೇಲೆ ನಡೆಯೋದು. ಆಮೇಲೆ ಅವರು ಬಂದಿದ್ದು ನೋಡೋಕ್ಕಲ್ಲಿ ಹೆಂಗಾಗಿದೆ ವ್ಯವಸ್ಥೆ ಅಂತ, ಲೈಕ್ ಎಷ್ಟು ಜನ ಕೊಂದಿದ್ದಾರೆ ಉಗ್ರರು ಎಲ್ಲ ನೋಡೋಕೆ ಬಂದಿದ್ದರು. ಆಮೇಲೆ ಇಲ್ಲಿ ಸ್ಟೇಟ್ ಗೀಟ್ ಅಂತ ಬರಲ್ಲ ಕಾಶ್ಮೀರದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ. ಆಮೇಲೆ ಯಾರು 4 ಮೆಂಬರ್ಸ್ ದಾಳಿ ಮಾಡಿದ್ರಲ್ಲ, ಅದರಲ್ಲಿ ಇಬ್ಬರು ಬಂದ್ಬಿಟ್ಟು ಕಾಶ್ಮೀರ್ ಲೋಕಲ್ ಅವರೇ. ಆಮೇಲೆ ಇನ್ನಿಬ್ಬರು ಬಂದ್ಬಿಟ್ರು ಪಾಕಿಸ್ತಾನದವರು, ಟೆರರಿಸ್ಟು. ಅವರೆಲ್ಲ ಫಸ್ಟೇ ಈ ಬೆಟ್ಟ ಗುಡ್ಡ ಅಲ್ಲೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದು ಪಾಕಿಸ್ತಾನಲ್ಲೇ. ಹೆಂಗೆ ಅವ್ರು ಬಂದಿದ್ದು ಲೈಕ್ ನಾರ್ಮಲ್ ಈ ನಾರ್ಮಲ್ ಮಿಲಿಟ್ರಿ ಪೊಲೀಸ್ ಬರ್ತಾರಲ್ಲ ಆ ಥರನೇ ಬಂದು ಜನಗಳನ್ನ ವಿಚಾರಿಸ್ಕೊಂಡ್ರು. ಹೆಂಗೆ ಅಂದರೆ ಲೈಕ್ ಟೂರಿಸಮ್ ಮಾಡೋ ರೀತಿಯೇ ಬಂದರು ಅವರು ನಾರ್ಮಲಾಗಿ ಒಳಗಡೆಗೆ. ಅದಕ್ಕೆ ಜನ ಏನು ಅಂದ್ಕೊಂಡು ಅಂದರೆ ಲೈಕ್ ಮಾಮೂಲಿ ಇಂಡಿಯನ್ ಆರ್ಮಿಯವರೇ ಇರಬೇಕು ಅಂದ್ಕೊಂಡ್ರು. ಅವ್ರನ್ನೆಲ್ಲ 4 ಮೆಂಬರ್ಸ್ ಬಂದರು ಒಳಗಡೆ, ಅವ್ರನ್ನ ಇಂಡಿಯನ್ ಆರ್ಮಿ ಅಂದ್ಕೊಂಡು ಜನ ಸುಮ್ಮನಾಗೋದ್ರು, ಏನೋ ಸೆಕ್ಯೂರಿಟಿಗೆ ಏನೋ ಕಳಿಸಿದ್ದಾರೆ ನಮಗೆಲ್ಲ ಅಂತ. ಆದರೆ ಸಡನ್ನಾಗಿ ಏನು ಮಾಡಿದ್ರು ಅಂದರೆ ಈ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು ಅವರು ಟಾರ್ಗೆಟ್ ಹೆಂಗೆ ಮಾಡ್ತಿದ್ರು ಅಂದರೆ ಲೈಕ್ ಮಕ್ಕಳನ್ನ ಲೇಡೀಸ್ನೆಲ್ಲ ಬಿಟ್ಟು ಅವ್ರ ಮನೇಲಿ ಜೆಂಟ್ಸ್ ಯಾರ್ಯಾರು ಇದ್ರು ಅವ್ರನ್ನೆಲ್ಲ ಸಾಯಿಸ್ತಿದ್ರು. ಆಮೇಲೆ ಲೈಕ್ ಎಲ್ಲರನ್ನೂ ವಿಚಾರಿಸ್ಕೊಂಡಂಗೆ ಮಾಡ್ತಿದ್ರು. ಯಾವ ಇದಕ್ಕೆ ಸೇರಿರೋದು, ನಿಮ್ಮ ಶ್ಲೋಕಗಳು ಹೇಳಿ, ನಿಮ್ಮ ಇದೇನಿರುತ್ತೆ ಮಂತ್ರ, ಅದು ಇದು ನೀವು ಯಾವುದನ್ನು ಪೂಜೆ ಮಾಡ್ತೀರ, ಹಂಗೆ ಹಿಂಗೆ ಅಂತ ವಿಚಾರಿಸ್ಕೊಂಡು ಸಾಯಿಸ್ತಿದ್ರು. ಆಮೇಲೆ ಅಲ್ಲಿ ಒಂದಷ್ಟು ಜನ ಏನಕ್ಕೆ ಬರೀ ನಮ್ಮ ಲೈಕ್ ಹುಡುಗರನ್ನೇ ಸಾಯಿಸ್ತೀರ, ನಮ್ಮನ್ನು ಕರ್ಕೊಂಡೋಗಿ ನಮ್ಮ ಜನಗಳ ಜೊತೆ ನಮ್ಮನ್ನು ಸಾಯಿಸಿ ಅಂತೆಲ್ಲ ಲೇಡೀಸು ಆಮೇಲೆ ಮಕ್ಕಳೆಲ್ಲ ಹೇಳಿದಾಗ ಅವ್ರಿಗೆ ಹೆಂಗೆ ರಿಪ್ಲೈ ಕೊಟ್ಟಿದ್ದಾರೆ ಅಂದರೆ, ಹೋಗಿ ಪ್ರೈಮ್ ಮಿನಿಸ್ಟರ್ಗೆ ಹೇಳಿ ಇದು ನಮ್ಮದೊಂದು ವಾರ್ನಿಂಗ್ ಅಂತ ಅನ್ನೋ ರೀತಿ ರಿಪ್ಲೈ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಈ ಥರ ಎಲ್ಲ ಟಾರ್ಚರ್ ಕೊಟ್ಟು ಅವ್ರನ್ನೆಲ್ಲ ಇದು ಮಾಡೋಕ್ಕೆ ನೋಡಿದ್ದಾರೆ. ಆಮೇಲೆ ನಿಮ್ಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಪ್ಲೇಸ್ ಹೆಂಗಿದೆ ಅಂದರೆ, ಫಸ್ಟ್ ಸುತ್ತಲೂ ನಿಮ್ಗೆ ಫುಲ್ ಹೆಂಗಿದೆ ಅಂದರೆ ಈ ಬೆಟ್ಟ ಆದಮೇಲೆ ಫುಲ್ ಐಸ್ ಎಲ್ಲ ಬಿದ್ದು ಅದ್ರ ಮಂಜುಗಡ್ಡೆ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ ದೂರದಲ್ಲೆಲ್ಲ. ಆಮೇಲೆ ಅದ್ರ ಒಳಗಡೆ ಬಂದು ಫುಲ್ ಟ್ರೀಸ್ ಎಲ್ಲ ಇದೆ. ಆಮೇಲೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮಧ್ಯ ಒಂದು ರಿವರ್ ಬರುತ್ತೆ, ಅಲ್ಲಿ ಫುಲ್ ಹಸಿರಾಗಿ ಚಿಕ್ಕ ಚಿಕ್ಕ ಹುಲ್ಲೆಲ್ಲ ಬೆಳೆದಿದೆ. ಅದಕ್ಕೆ ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಆಮೇಲೆ ಟೂರಿಸಮ್ಮು ಒಂದು ದಿನಕ್ಕೆ ಅಟ್ಲೀಸ್ಟ್ ಹಬ್ಬ ಅಂದರೆ 2,000 ಜನ ಬರ್ತಾರೆ ಅಲ್ಲಿಗೆ. ಅದಕ್ಕೆ ಈ ಬೇಕು ಅಂತಲೇ ಈ ಟೆರರಿಸ್ಟ್ಗಳು ಪ್ಲ್ಯಾನ್ ಮಾಡಿರೋದು.
ಇದು ವೆರಿ ರೇರ್ ಕೇಸ್ ಈ ಥರ ಮಾಡೋದು ಇವರು. ಒಂದು ಸತಿನೂ ಈ ಥರ ಆಗಿಲ್ಲ ರೀಸೆಂಟಾಗಿ. ಈ ಥರ ಎಲ್ಲ ನಾವು ಮಾಡೋದು ತಪ್ಪಿಸ್ಬೇಕು ಆದಷ್ಟು ಬೇಗ ನಮ್ಮ ಗೌರ್ಮೆಂಟ್ ಅವರು. ಯಾವಾಗೆಲ್ಲ ಅಟ್ಯಾಕ್ ಆಯಿತು ಇಮಿಡಿಯೇಟ್ ಪೊಲೀಸು ಆಮೇಲೆ ಆರ್ಮಿ ಆಫೀಸರ್ಸ್ ಎಲ್ಲರೂ ಲೈಕ್ ಬಂದರು. ಆಮೇಲೆ ಅಮಿತ್ ಶಾ ಅವರು ಬಂದರು ನೋಡೋಕ್ಕೆ ಜನಗಳಿಗೆ ಏನೇನಾಯಿತು, ಯಾರ್ಯಾರಿಗೆ ಲೈಕ್ ಅಟ್ಯಾಕಲ್ಲಿ ಸತ್ತೋದ್ರು, ಆಮೇಲೆ ಯಾರ್ಯಾರಿಗೆ ಏಟಾಯಿತು ಅದೆಲ್ಲ ನೋಡೋಕೆ ಬಂದಿದ್ದರು. ಆಮೇಲೆ ಅಲ್ಲಿ ಹೆಂಗೆ ಅಂದರೆ ಈ ಕಾರ್ಗಳು ಜೀಪ್ಗಳು ಏನೂ ತೊಗೊಂಡೋಗೋಕ್ಕಾಗದೇ ಇರೋದ್ರಿಂದ ಈ ಹೆಲಿಕಾಪ್ಟರ್ಗಳು ತಗೊಬಂದು ಜನರಲ್ಲಿ ರೆಸ್ಕ್ಯೂ ಮಾಡೋ ಅಷ್ಟರಲ್ಲಿ ತುಂಬ ರಿಸ್ಕ್ ಆಗೋಯ್ತು ಇಂಡಿಯನ್ ಆರ್ಮಿಯವ್ರಿಗೆ. ಯಾಕೆಂದರೆ ಅಲ್ಲಿ ಕುದುರೆ ಬಿಟ್ಟರೆ ನಡ್ಕೊಂಡು ಹೋಗ್ಬೇಕು ಆ ಜಾಗಕ್ಕೆ, ಅಷ್ಟು ಕಷ್ಟ ಅಲ್ಲಿ ಹೋಗೋಕ್ಕೆ. ಆಮೇಲೆ ಇನ್ನೊಂದೇನೆಂದರೆ ಅಲ್ಲಿ ಈಚೆ ಬರೋಕ್ಕೆ ಗೇಟು ಅಷ್ಟೇ ತುಂಬ ಚಿಕ್ಕದು. ಲೈಕ್ ಅಲ್ಲಿ ಒಟ್ಟು ಒಂದು ಸುಮಾರು ಜನ, ಒಂದು 1000 ಜನ ಇದ್ರೂ ಅಲ್ಲಿ ಗೇಟ್ ಬಂದ್ಬಿಟ್ಟು ಒಂದು 6ರಿಂದ ಒಂದು 10 ಅಡಿ ಇರ್ಬೋದು ಅಷ್ಟೇ. ಅಷ್ಟು ಚಿಕ್ಕ ಜಾಗದಲ್ಲಿ 1000 ಜನ ಬರಬೇಕು ಅಂದರೆ ನೀವೇ ಯೋಚನೆ ಮಾಡಿ ಹೆಂಗೆ ಈಚೆ ಬರೋದು ಅಂತ. ಅಲ್ಲಿ ಸುಮಾರು ಜನ ನಾವು ಬದುಕ್ತೀವ ಇಲ್ವಾ ಅಂತ ಲೈಕ್ ಲೈಫನ್ನು ತುದೀಲಿ ಗಲ್ಲಲ್ಲಿ ಇಟ್ಕೊಂಡು ಬಂದಿರೋದು ಈಚೆಗೆ. ಲೈಕ್ ಅವ್ರ ಕಡೆಯವ್ರು ಸತ್ತು ಬಿದ್ದಿದ್ರು ಕೂಡ ಅವ್ರ ಬಗ್ಗೆ ಒಂಚೂರು ಲೈಕ್ ಅವ್ರನ್ನ ನೋಡಬೇಕು ಅನ್ಸಿದ್ರು ನೋಡೋಕ್ಕಾಗದಿರೋ ಪರಿಸ್ಥಿತಿಲಿ ಅವರು ಇದ್ದಿದ್ದು. ಅವ್ರನ್ನ ಕರ್ಕೊಂಡು ಹೋಗೋಣ ಅಂದರೆ ಅವ್ರಿಗೆ ಆಗಲ್ಲ, ಯಾಕೆಂದ್ರೆ ಅವ್ರಿಗೆ ಎಲ್ಲಿ ಗುಂಡು ಬಿಡುತ್ತೋ ಅಂತ ಅವ್ರವ್ರ ಟೆನ್ಷನಲ್ಲಿ ಅವ್ರು ಓಡ್ತಿದ್ರು. ಆಮೇಲೆ ಅಲ್ಲಿ ಹೆಂಗೆ ಅಂದರೆ ಒಂದು 2 ಜನ ಅವ್ರು ಬಿಟ್ಟು ನಾವು ಬರೋಲ್ಲ ಅನ್ನೋ ಸ್ಟೇಜಲ್ಲಿ ಅವ್ರ ಲೈಫ್ನೂ ನಾವು ಬಿಟ್ಕೊಡೋಕೆ ರೆಡಿ ಇದ್ದೀವಿ ಅನ್ನೋ ರೀತಿಲೇ ಇದ್ದರು. ಇಲ್ಲ ನಮ್ಮನ್ನೂ ಸಹಿಸಿಲ್ಲ, ಅವ್ರನ್ನೂ ಬಿಡಿ ಅನ್ನೋ ರೀತಿ ಇದ್ರಲ್ಲಿ ಜನ. ಆದರೆ ಅಲ್ಲಿ ಪೊಲೀಸ್ ಸಿಬ್ಬಂದಿ ಎಲ್ಲ ನಡೀರಿ ಅಂತ ಕಳಿಸ್ತಿದ್ರು ಎಲ್ಲರನ್ನೂ ಜಾಗ. ಆಮೇಲೆ ಈಗ ರೆಡ್ ಅಲರ್ಟ್ ಮಾಡಿಬಿಟ್ಟಿದ್ದಾರೆ ಆ ಜಾಗನ, ಮಿನಿ ಸ್ವಿಟ್ಜರ್ಲ್ಯಾಂಡ್ನ. ಸೊ ಎಲ್ಲರೂ ಹೋಗ್ಬೇಕು ಅಂದರೆ ಯಾವುದಕ್ಕೂ ಜೋಪಾನ ಹೋಗಿ, ಕಾಶ್ಮೀರ್ ಸೈಡೆಲ್ಲ ಹೋಗ್ತೀರಾ ಅಂದರೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ವೀಡಿಯೋಸ್ ಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಯಾರಿದ್ದೀರ ಅವರು ಫಾಲೋ ಮಾಡ್ಬೋದು, Royal360 ಅಂತಿದೆ ಅಕೌಂಟು. ಆಮೇಲೆ ಫೇಸ್ಬುಕ್ಕಲ್ಲೂ ಸೇಮ್ ಇದೆ ID, ಅಲ್ಲೂ ಫಾಲೋ ಮಾಡ್ಬೋದು. ಅಲ್ಲೂ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ ಅವಾಗವಾಗ.